ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ತರ ಸದನದಿಂದಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನು ರವಾನಿಸಿದರೆ ಅತ್ತ ಉತ್ತರ ಕನ್ನಡದಲ್ಲಿ ಡಿಸಿಎಂ ಡಿಕೆ ಶಕ್ತಿ ದೇವತೆ ಮೊರೆ ಹೋಗಿದ್ರು. ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರುವಂತಹ ಡಿಕೆಶಿ ನಿನ್ನೆ ಶಕ್ತಿ ದೇವಿ ಮೊರೆ ಹೋಗಿರುವುದು ಕುತೂಹಲ ಮೂಡಿಸಿದೆ. ಕುರ್ಚಿ ಕಾಳಗದ ನಡುವೆ ಡಿಸಿಎಂ ಡಿಕೆ ಟೆಂಪಲ್ ರನ್. ಬೇಡಿಕೆ ಈಡೇರಿದ್ದಕ್ಕೆ ಮತ್ತೆ ದೇಗುಲಕ್ಕೆ ಬಂದಿದ್ದೇನೆಂದ ಡಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ಅಂಕೋಲಾ ತಾಲೂಕಿನ ಆಂಧ್ಲೆಯಲ್ಲಿರೋ ಕರಾವಳಿ ಶಕ್ತಿದೇವಿ ಜಗದೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಗೋಕರ್ಣದ ಮಹಾಬಲೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಗೋಕರ್ಣದ ಆತ್ಮಲಿಂಗಕ್ಕೆ ಡಿಕೆ ವಿಶೇಷ ಪೂಜೆ ಕುಮಾರ್ 1.5 ಗಂಟೆ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಡಿಕೆ ಹರ್ಷದಿಂದಲೇ ಹೊರಬಂದ್ರು. ಹಿಂದೆ ಬೇಡಿಕೆ ಈಡೇರಿಸಿದ್ದಕ್ಕೆ ಈಗ ಮತ್ತೆ ಆಶೀರ್ವಾದ ಪಡೆದಿದ್ದೇನೆ ಅಂದ್ರು. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಜಗದೀಶ್ವರಿ ದೇವಿ ಹಿಂದೆ ಹೇಳಿದಂತೆ ಈ ಬಾರಿ ದಿನಾಂಕ ಹೇಳಿದ್ಲ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಡಿಕೆ ನಕ್ಕು ತಲೆ ಅಲ್ಲಾಡಿಸಿದ್ರು. ಈ ಮೂಲಕ ಪರೋಕ್ಷವಾಗಿ ಭವಿಷ್ಯ ನುಡಿದಿರೋದನ್ನ ಡಿಕೆ ಒಪ್ಪಿಕೊಂಡ್ರು ಎನ್ನಲಾಗ್ತಿದೆ. ಇನ್ನು ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಮಾಡಿದ ಪೂಜೆ ಯಾವುದು, ಜಗದೀಶ್ವರಿ ದೇವಿಯ ಮಹಿಮೆ ಏನು, ಅದನ್ನ ಹೇಳ್ತೀವಿ ನೋಡಿ. ಜಗದೀಶ್ವರಿ ದೇವಿಗೆ ಹಿಂಗಾರ ಅಂದ್ರೆ ಅಡಕೆ ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ. ದೇವಿ ಎದುರು ಇಷ್ಟಾರ್ಥಗಳ ಬೇಡಿಕೆ ಇಡ್ತಾರೆ. ಆ ಇಷ್ಟಾರ್ಥ ಈಡೇರುತ್ತೆ ಅಂದ್ರೆ ಬಲಗಡೆ ಹೂ ಹಾಗೂ ಈಡೇರೋದಿಲ್ಲ ಅಂದ್ರೆ ಎಡಗಡೆ ಹೂವು ಕೊಡುತ್ತೆ. ಈಗ ಡಿಕೆ ಶಿವಕುಮಾರ್ಗೆ ಬಲಗಡೆ ಹೂವು ಕೊಟ್ಟಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಮಾತನಾಡಿರೋ ಅರ್ಚಕರು ಡಿಕೆಶಿಗೆ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ ಅಂದ್ರು. ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ. ಅದೆಲ್ಲ ಸ್ಥಾನನೂ ಒಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತೊಂದು ತಿಂಗಳಲ್ಲೇ ದೇವಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು 1 ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಹಾಗಾದ್ರೆ ಈ ಹಿಂದೆ ಶಕ್ತಿ ದೇವಿ ಬಳಿ ಡಿಕೆ ಏನೆಲ್ಲ ಇಷ್ಟಾರ್ಥ ಇಟ್ಟಿದ್ರು ಅಂತ ನೋಡೋಣ. 5 ವರ್ಷದ ಬಳಿಕ ಕರಾವಳಿಯ ಶಕ್ತಿ ದೇವಿಗೆ ಡಿಸಿಎಂ ಡಿಕೆ ಪೂಜೆ ಸಲ್ಲಿಸಿದ್ರು. ಈ ಹಿಂದೆ ಕಾನೂನಿನ ಸುಳಿಯಲ್ಲಿ ಸಿಲುಕಿದ್ದ ಡಿಕೆಯನ್ನ ಜಗದೀಶ್ವರಿ ದೇವಿ ರಕ್ಷಿಸಿತ್ತು. ತಿಹಾರ್ನಿಂದ ಮುಕ್ತಿಗೊಳಿಸಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುವ ಮುನ್ಸೂಚನೆ ನೀಡಿತ್ತು. ಜೈಲಿನಿಂದ ಹೊರಬಂದ ಬಳಿಕ ದೇವಿ ಸಾನ್ನಿಧ್ಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ರು. ಇದಾದ ನಂತರ ಕುರ್ಚಿ ಬಗ್ಗೆ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆ ಪೂಜೆ ಸಲ್ಲಿಸಿರುವುದು ಕುತೂಹಲ ಮೂಡಿಸಿದೆ. ಸೂರಜ್, ಟಿವಿ9 ಉತ್ತರ ಕನ್ನಡ.